ವರ್ಗಾವಣೆ ಆರೋಪದ ಬೆನ್ನಲ್ಲೇ ಈಗ ಗುಪ್ತಾಗಿ ಸಭೆಯನ್ನ ಮಾಡಲಾಗಿದೆ. ನೆಕ್ಸ್ಟ್ ಕುಮಾರಸ್ವಾಮಿ ಅವರು ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 30 ಲಕ್ಷ ಲಂಚ ಕೊಡಬೇಕಂತೆ ಅಂತ ಒಂದು ಬಾಂಬ್ ಸಿಡಿಸಿದ್ರು. ಇವತ್ತು ಗುಪ್ತ ಸಭೆ ನಡೆದಿದೆ. ಯಾರ ಮನೆಯಲ್ಲಿ? ಎಚ್ ಸಿ ಮಹದೇವಪ್ಪ ಅವರ ನಿವಾಸದಲ್ಲಿ ನಡೆದಿರುವಂತ ಸಭೆ ಇದು. ಆ ಸಭೆಯಲ್ಲಿ ಗೃಹ ಸಚಿವರಾಗಿರುವಂತ ಪರಮೇಶ್ವರ್ ಅವರು, ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರುವಂತ ಮುನಿಯಪ್ಪ ಅವರ ಉಪಸ್ಥಿತಿ ಇತ್ತು. ಯಾವ ಸಚಿವರು ಅಂದ್ರೆ ದಲಿತ ಸಮುದಾಯದ ಸಚಿವರು ಒಟ್ಟಿಗೆ ಸೇರಿ ಸಭೆಯನ್ನ ಮಾಡಿದ್ದಾರೆ. ಸ್ಟಿಂಗ್ ಆಪರೇಷನ್ ಬಗ್ಗೆ ಕೂಡ ಸಮಾಲೋಚನೆಯಂತೆ. ಸಚಿವರೊಬ್ಬರ ಅಳಿಯ ಡೀಲ್ ಬಗೆಗಿನ ಸ್ಟಿಂಗ್ ಅಂತೆ. ಮಾವನ ಖಾತೆಯಲ್ಲಿ ಅಳಿಯ ಮಾಡ್ತಾ ಇದ್ದಾನಂತೆ ಡೀಲ್ ಅನ್ನ. ಯಾರು ಅದು ಅಂತ ತುಂಬಾ ಕುತೂಹಲ ಇದೆ ಎಲ್ರಿಗೂ ಈಗ. ಬಿಕಾಸ್ ಇನ್ನು ಆರಂಭದಲ್ಲೇ ಈ ರೀತಿಯಾಗಿ ಡೀಲ್ಗಳು, ಸ್ಟಿಂಗ್ ಆಪರೇಷನ್ ಬಯಲಾಯ್ತು ಅಂದ್ರೆ ಮುಗಿತು ಸರ್ಕಾರದ ಕತೆ. ವಿಧಾನಸೌಧದಲ್ಲೇ ಡೀಲ್ ಮಾಡಲಾಗಿದೆಯಂತೆ. ಸ್ಟಿಂಗ್ ವಿಡಿಯೋ ಬಹಿರಂಗ ಆಗಬಾರದು ಅಂತ ಚರ್ಚೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ವರ್ಗಾವಣೆ ಇಲಾಖೆ ಟೆಂಡರ್ ಬಗ್ಗೆ ಡೀಲ್ ಆರೋಪವನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಮನೆಯಲ್ಲಿ ಸಭೆಯನ್ನ ಮಾಡಲಾಗಿದೆ. ವಿವಿಧ ಇಲಾಖೆಗಳಲ್ಲಿನ ವರ್ಗಾವಣೆ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಸಿಎಂ ಆಪ್ತರು ಮೂಗು ತೂರಿಸ್ತಾ ಇರುವಂತದ್ರ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಅಂತ. ಸಿಎಂ ಆಪ್ತರಲ್ಲಿ ಮಹದೇವಪ್ಪ ಅವರು ಕೂಡ ಒಬ್ರು ಅಗ್ರಗಣ್ಯರು. ಆದ್ರೆ ಅಲ್ಲಿ ಅವ್ರ ನಿವಾಸದಲ್ಲೇ ಸಿಎಂ ಆಪ್ತರು ಮೂಗು ತೂರಿಸ್ತಾ ಇರುವಂತದ್ರ ಬಗ್ಗೆ ಚರ್ಚೆ ನಡೆದಿದೆಯಂತೆ. ಆಶ್ಚರ್ಯ ಇದೆ. 1.5 ಗಂಟೆಗೂ ಅಧಿಕ ಕಾಲ ಸೀಕ್ರೆಟ್ ಸಭೆ ನಡೆದಿದೆ. ವರ್ಗಾವಣೆ ಬಾಂಬ್ಗೂ ಸ್ಟಿಂಗಿಗೂ ಲಿಂಕ್ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು, ಒಬ್ರು ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋದಂತ ಸಂದರ್ಭದಲ್ಲಿ 30 ಲಕ್ಷ ತಗೊಂಬರ್ರಿ ಆಗತ್ತೆ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರ ಹಿಂದೆ ಮುಂದೆ ತಿರುಗಾಡುವಂತವ್ರು ಕೃಷ್ಣಾದಲ್ಲಿ ನಡೆದಂತ ಡೀಲು ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಏನಾದ್ರೂ ಚರ್ಚೆ ಆಯ್ತಾ? ಅದ್ರ ಬಗ್ಗೆ ಏನಾದ್ರೂ ಸ್ಟಿಂಗ್ ಆಗಿದೆಯಾ ಅನ್ನುವಂಥದ್ರ ಬಗ್ಗೆ ಈಗ ಕುತೂಹಲ ಇರೋದು. ವರ್ಗಾವಣೆ ದಂಧೆ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು ಕುಮಾರಸ್ವಾಮಿ ಅವರು. ವಿಧಾನಸೌಧದಲ್ಲೇ ಡೀಲ್ ದಾಖಲೆ ಇದೆ ಅಂತ ಹೇಳಿದ್ರು. ಕೃಷ್ಣಾದಲ್ಲಿ ನಡೆದಿರುವಂತ ಡೀಲ್ ಅದು ಅಂತ ಹೇಳಿದ್ರು. ನನ್ನ ಹತ್ರ ದಾಖಲೆ ಇದೆ ಅಂತಾನು ಕೂಡ ಹೇಳಿದ್ರು ಕುಮಾರಸ್ವಾಮಿ ಅವರು. ದಾಖಲೆ ಇದೆ, ಸ್ಪೀಕರ್ ಮುಂದೆ ಇಡ್ತೀನಿ ಬೇಕಿದ್ರೆ ಅಂತ ಹೇಳಿದ್ರು. ಆ ವಿಚಾರವಾಗಿ ಏನಾದ್ರೂ ಗೊತ್ತಾಗಿದೆಯಾ? ನಿಜಕ್ಕೂ ಪ್ರೂಫ್ ಏನಾದ್ರೂ ಇದೆಯಾ? ಪ್ರೂಫ್ ಏನಾದ್ರೂ ಇದ್ದಿದ್ದೇ ಆದ್ರೆ ನೈತಿಕತೆ ಅನ್ನುವಂಥದ್ದೇ ಇರೋದಿಲ್ಲ ಸರ್ಕಾರಕ್ಕೆ. ಯಾರ ಮೇಲೆ ಆರೋಪ ಬಂದಿದೆ ಆ ಸಚಿವರನ್ನ ಕಿತ್ತಾಕ್ತೆ ಹೋದ್ರೆ ಸರ್ಕಾರಕ್ಕೆ ಮುಖಭಂಗ. ಅದು ಆರಂಭದಲ್ಲಿ ವರ್ಗಾವಣೆಗೆ 30 ಲಕ್ಷ, ದೊಡ್ಡ ಪೋಸ್ಟ್ಗೆ ಕೋಟಿ ಲಂಚಕ್ಕಾಗಿ ಸಿಂಡಿಕೇಟ್ ಆಗಿದೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು. ನಾನು ಸುಮ್ನೆ ಆರೋಪ ಮಾಡೋದಿಲ್ಲ, ನನ್ನ ಹತ್ರ ಎಲ್ಲ ದಾಖಲೆ ಇದೆ ಅಂತ ಕೂಡ ಹೇಳಿದ್ರು. ಮೊನ್ನೆ ಒಬ್ರು ಶಾಸಕರು ಪತ್ರ ಕೊಟ್ರೆ ಆ ಮುಖ್ಯಮಂತ್ರಿ ಹಿಂದೆ ಓಡಾಡ್ತಕ್ಕಂಥವ್ರು ಬರೀ ಪತ್ರ ತಂದ್ರಾಗಲ್ಲ, ಶಾಸಕರ ಶಿಫಾರಸ್ ಪತ್ರ 30 ಲಕ್ಷ ದುಡ್ಡು ತಂದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾನೆ ಮುಖ್ಯಮಂತ್ರಿ ಕಚೇರಿ ಒಳಗೆ ಕೃಷ್ಣಾದೊಳಗೆ. ಮೊನ್ನೆ ಒಬ್ರು ಶಾಸಕರು ಪತ್ರ ಕೊಟ್ರೆ ಆ ಮುಖ್ಯಮಂತ್ರಿ ಹಿಂದೆ ಓಡಾಡ್ತಕ್ಕಂಥವ್ರು ಬರೀ ಪತ್ರ ತಂದ್ರಾಗಲ್ಲ, ಶಾಸಕರ ಶಿಫಾರಸ್ ಪತ್ರ 30 ಲಕ್ಷ ದುಡ್ಡು ತಂದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾನೆ ಮುಖ್ಯಮಂತ್ರಿ. ಈಗ ಮೊದಲನೇ ಬಾರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲೂ ಈ ಸಿಂಡಿಕೇಟ್ ವ್ಯವಸ್ಥೆ ಪ್ರಾರಂಭ ಮಾಡಿದ್ದಾರೆ. ಈಗ ಸೈನ್ಗೆ ರೆಡಿಯಾಗಿ ನಿಂತಿದೆ. ಈಗ ಕಮಿಷನರ್ ಟೇಬಲ್ ಮೇಲೆ ಭ್ರಷ್ಟಾಚಾರವನ್ನ ಇಲಾಖಾವಾರು ಎಕ್ಸ್ಪ್ಯಾನ್ಷನ್ ನಡೀತಾ ಇದೆ. ಈಗ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಚಿದಾನ್ ಪಟೇಲ್, ದಲಿತ ಸಮುದಾಯದ ಸಚಿವರ ಒಂದು ಸೀಕ್ರೆಟ್ ಸಭೆ, ಇದು ರಹಸ್ಯ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಯ್ತು ಅಂತ ಒಂದು ಪ್ರಮುಖವಾದಂತ ವಿಚಾರ ನೋಡ್ತಾ ಇದ್ದೆ ನಾನು. ಸಚಿವರೊಬ್ಬರ ಅಳಿಯನ ಸ್ಟಿಂಗ್ ವಿಚಾರ. ಯಾರು ಆ ಸಚಿವ, ಯಾರು ಅವರ ಅಳಿಯ, ಏನೆಲ್ಲ ಡೀಲ್ ಬಗ್ಗೆ ಎಲ್ಲ ಚರ್ಚೆ ಆಯ್ತು ಅನ್ನೋಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪೃಥ್ವಿ, ಪ್ರಮುಖ ಖಾತೆಯನ್ನು ಒಳಗೊಂಡಿರ್ತಕ್ಕಂಥ ಸಚಿವರ ಅಳಿಯ ವಿಧಾನಸೌಧದಲ್ಲಿ ಅತಿ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು. ಇವರು ತಮ್ಮ ಮಾವನ ಖಾತೆಯಲ್ಲಿ ಮೂಗು ತೂರಿಸ್ತಿರುವಂಥದ್ದು, ಅದು ಟೆಂಡರ್ ಇರ್ಬೋದು, ವರ್ಗಾವಣೆ ಇರ್ಬೋದು, ಎಲ್ಲ ವಿಚಾರಗಳಲ್ಲಿ ವ್ಯಾಪಾರ ಮತ್ತು ವ್ಯವಹಾರವನ್ನು ಮಾಡ್ತಿರುವಂಥದ್ದು. ಈ ಸಂಬಂಧಪಟ್ಟಾಗೆ ಖಾಸಗಿ ವ್ಯಕ್ತಿಯೊಬ್ಬರು ಆ ಸಚಿವರ ಅಳಿಯನ ಒಂದು ಸ್ಟಿಂಗ್ ಆಪರೇಷನ್ ಮಾಡಿರುವಂಥದ್ದು, ಲಂಚ ಮತ್ತು ಡೀಲ್ ವ್ಯವಹಾರದ ಸಂಬಂಧಪಟ್ಟಾಗೆ ಸ್ಟಿಂಗ್ ಆಪರೇಷನ್ ಮಾಡಿರುವಂಥದ್ದು. ಆ ಸ್ಟಿಂಗ್ ಆಪರೇಷನ್ ಸದ್ಯದಲ್ಲೇ ಬಹಿರಂಗ ಆಗುತ್ತೆ ಅಂತ ಹೇಳಲಾಗ್ತದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಸಚಿವರ ಅಳಿಯರ ಸ್ಟಿಂಗ್ ಆಪರೇಷನ್ ಬಹಿರಂಗವಾದ್ರೆ ಸಚಿವರ
ಖಾತೆಗೆ ಕುತ್ತು ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅವರು ಪ್ರಮುಖ ದಲಿತ ಪರಿಶಿಷ್ಟ ಸಚಿವರು ಕೂಡ ಹೌದು. ಹಾಗಾಗಿ ಈ ಸಂಬಂಧಪಟ್ಟಾಗೆ ಸ್ಟಿಂಗ್ ಆಪರೇಷನ್ ಅನ್ನ ಹೊರಗೆ ಬರದಂತೆ ಬಯಲಾಗದಂತೆ ತಡೆಯುವ ಸಂಬಂಧಪಟ್ಟಾಗೆ ಮಹತ್ತರವಾದ ಸಭೆ ಇವತ್ತು ನಡೆದಿರುವಂತದ್ದು. ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ, ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಡಾಲರ್ಸ್ ಕಾಲೋನಿಯ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ SC ಮಾದೇವಪುರ ನಿವಾಸದಲ್ಲಿ 1.5 ಗಂಟೆಗೂ ಹೆಚ್ಚು ಸಮಯ ಮಾತುಕತೆಯನ್ನು ನಡೆಸಿರುವಂತದ್ದು. ಈಗಾಗಲೇ ಸಚಿವರ ಅಳಿಯ ಮಾತುಕತೆ ನಡೆಸಿರುವ ವಿವರವು ಕೂಡ ಗೃಹ ಸಚಿವರಿಗೆ ಗೊತ್ತಾಗಿರುವಂತದ್ದು. ಹಾಗಾಗಿ ಯಾವುದೇ ಕಾರಣ ಕೂಡ ಆ ಒಂದು ಸ್ಟಿಂಗ್ ಆಪರೇಷನ್ ಬಹಿರಂಗ ಆಗಬಾರ್ದು. ಒಂದು ವೇಳೆ ಬಹಿರಂಗ ಆದರೆ ಅದು ಸರ್ಕಾರದ ಇಮೇಜ್ ಕೂಡ ಡ್ಯಾಮೇಜ್ ಆಗುತ್ತೆ ಮತ್ತು ಒಂದು ವೇಳೆ ಒಂದು ಹಂತಕ್ಕೆ ಹೋದ್ರೆ ಸಚಿವರ ತಲೆದಂಡ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ಅಧಿಕಾರಿ ವಿಧಾನಸೌಧದಲ್ಲಿ ಆಯಕಟ್ಟಿನ ಜಾಗದಲ್ಲಿರ್ತಕ್ಕಂಥ ತಮ್ಮ ವಿಧಾನಸೌಧದ ಕಚೇರಿಯಲ್ಲೇ ತಮ್ಮ ಮಾವನ ಇಲಾಖೆಯ ಅಷ್ಟು ವ್ಯವಹಾರವನ್ನು ನೋಡ್ಕೊಳ್ತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಹಾಗಾಗಿ ಈ ಆರೋಪಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಚರ್ಚೆ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ಕೆಲವು ಆಪ್ತರು ಸಮಾಜ ಕಲ್ಯಾಣ ಇಲಾಖೆ, ಗೃಹ ಇಲಾಖೆ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ ಬಹಳಷ್ಟು ವರ್ಗಾವಣೆ ವಿಚಾರದಲ್ಲಿ ಕೂಡ ಮೂಗು ತೂರಿಸಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಈ ಬಗ್ಗೆ ಕೂಡ ಚರ್ಚೆ ಆಗಿರುವಂತದ್ದು. ಒಟ್ಟಾರೆ ಎಲ್ಲ ಒಂದ್ ಕಡೆ ಈ ಸರ್ಕಾರದಲ್ಲಿ ಸಚಿವರ ಅಳಿಯರೊಬ್ಬರು ವಿಧಾನಸೌಧದ ಆಯಕಟ್ಟಿನ ಜಾಗದಲ್ಲಿರ್ತಕ್ಕಂಥ ಅಧಿಕಾರಿಯವರು ಡೀಲ್ ಕುದುರಿಸುವ ಸ್ಟಿಂಗ್ ಆಪರೇಷನ್ ಆಗಿರುವಂತದ್ದು. ಹಾಗಾಗಿ ಇದು ಎಲ್ಲ ಒಂದ್ ಕಡೆ ಈಗಾಗಲೇ ಆ ಸಚಿವರಿಗೆ ಎಲ್ಲ ಒಂದ್ ಕಡೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಒಂದು ವೇಳೆ ಸ್ಟಿಂಗ್ ಆಪರೇಷನ್ ಬಯಲಾದ್ರೆ ತಮ್ಮ ಸಚಿವ ಸ್ಥಾನಕ್ಕೆ ಕುತ್ತು ಮತ್ತು ಹೈಕಮಾಂಡ್ ಯಾವುದೇ ಕಾರಣ ಕೂಡ ಸಹಿಸಲ್ಲ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸುತ್ತೆ ಎಂಬ ಆತಂಕ ಎದುರಾಗಿರುತ್ತದೆ. ಹಾಗಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆ ಇವತ್ತು ವಿಸ್ತೃತವಾಗಿ ಈಗ ಪಟೇಲ್, ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ನನ್ನ ಹತ್ರ ದಾಖಲೆ ಇದೆ, ಸ್ಪೀಕರ್ ಮುಂದೆ ಬೇಕಿದ್ರೆ ಇಡ್ತೀನಿ, ನಾನು ಸುಮ್ನೆ ಮಾತಾಡೋನಲ್ಲ ಅಂತ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು. ಈ ಸ್ಟಿಂಗ್ ವಿಚಾರದ್ದೇನಾ ಅಂತ ದಾಖಲೆ ಏನಾದ್ರು ಇದ್ರೆ ಕುಮಾರಸ್ವಾಮಿ ಅವ್ರ ಬಳಿ? ಪೃಥ್ವಿ HD ಕುಮಾರಸ್ವಾಮಿ ಅವರು ಆರೋಪ ಮಾಡಿರೋದು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಿದ್ದಾರೆ. ಅದು ಕೃಷ್ಣಾದಲ್ಲೇ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯವರು ಕೇಳಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಮೂರನೇ ವ್ಯಕ್ತಿ ಒಂದು ವೇಳೆ ಹಣವನ್ನು ಕೇಳಿದ್ರೆ ಅದು ಎಲ್ಲ ಒಂದ್ ಕಡೆ ಈಗಾಗಲೇ ವರ್ಗಾವಣೆ ವಿಚಾರ ಸಂಬಂಧಪಟ್ಟಿಗೆ ಬಹಳಷ್ಟು ದಂಧೆಗಳು ನಡೆತಿರುವಂತದ್ದು. ಯಾವುದೇ ಖಾಸಗಿ ವ್ಯಕ್ತಿ ವ್ಯಾಪಾರ ಮತ್ತು ವ್ಯವಹಾರವನ್ನು ಡೀಲ್ ಅನ್ನು ಕುದುರಿಸಬಹುದು. ಆದರೆ ಮುಖ್ಯಮಂತ್ರಿಗೆ ಸಂಬಂಧಿತ ವಿಚಾರವಾಗಿದ್ರೆ ಅದು ಮುಖ್ಯಮಂತ್ರಿಗಳಿಗೆ ಸಂಬಂಧಿಸಿದ ಅಧಿಕಾರಿ ಏನಾದರೂ ಒಂದು ವೇಳೆ ಡೀಲ್ ಕುದುರಿಸುವುದಲ್ಲಿ ಕುಮಾರಸ್ವಾಮಿ ಅವರಿಗೆ ದಾಖಲಾತಿ ಸಿಕ್ಕಿದ್ರೆ ಅದು ಅಕ್ಷಮ್ಯ ಅಪರಾಧ ಮತ್ತು ಆ ಸಂಬಂಧಪಟ್ಟದ್ದು ತನಿಖೆ ಆಗಲೇಬೇಕು. ಆದ್ರೆ ಕುಮಾರಸ್ವಾಮಿ ಅವರು ಹೇಳ್ತಿರೋದು ಎಲ್ಲೊಂದು ಕಡೆ ಒಂದು ಮಾತಲ್ಲಿ ಹೇಳ್ತಾರೆ, ಎಲ್ಲದಕ್ಕೂ ಕೂಡ ದಾಖಲೆ ಕೊಡ್ಲಿಕ್ಕಾಗುತ್ತಾ ಅಂತ ಒಂದು ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ಇದರ ಬೆನ್ನಲ್ಲೇ ಕೃಷ್ಣಾದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಅಂತ ಹೇಳ್ತಾರೆ. ಯಾರೋ 108 ಸಿಬ್ಬಂದಿಗಳಲ್ಲಿ ಯಾರೋ ಒಬ್ರು ವ್ಯವಹಾರದ ವಿಚಾರವಾಗಿ ಹಣದ ವ್ಯವಹಾರವನ್ನು ಮಾತನಾಡಿದ್ರೆ ಎಲ್ಲೊಂದ್ ಕಡೆ ಅದು ಎಲ್ಲೊಂದ್ ಕಡೆ ಪೂರಕ ಸಾಕ್ಷಿ ಅಂತ ಕೂಡ ಹೇಳಕ್ಕಾಗಲ್ಲ. ಆದ್ರೆ ಮುಖ್ಯಮಂತ್ರಿ ಇರ್ಬೋದು, ಅವರ ಸಚಿವರು ಇರ್ಬೋದು, ಯಾರು ನೇರವಾಗಿ ಹಣ ತೆಗೆದುಕೊಳ್ಳುವ ಸಂಬಂಧಪಟ್ಟ ಏನೋ ದಾಖಲೆಗಳಿದ್ರೆ ಅದನ್ನ ಒಪ್ಪತಕ್ಕಂಥದ್ದು. ಆದ್ರೆ ಕುಮಾರಸ್ವಾಮಿ ಅವರಿಗೆ ಒಂದು ಹಂತದಲ್ಲಿ ಹೇಳ್ತಾರೆ ದಾಖಲೆ ನನ್ನ ಹತ್ರ ಇದೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಕೆಲವೊಂದು ಮಾತುಕತೆ ನಡೆಸಿದಕ್ಕೆ ದಾಖಲೆ ಕೊಡ್ಲಿಕ್ಕಾಗತ್ತೆ ಎಂಬ ಮಾತನ್ನು ಕೂಡ ಹೇಳ್ತಾರೆ. ಆದ್ರೆ ಸದ್ಯ ಕುಮಾರಸ್ವಾಮಿ ಬಳಿ ಎಲ್ಲೊಂದ್ ಕಡೆ ಏನು ವರ್ಗಾವಣೆಗೆ ವಿಚಾರ ಸಂಬಂಧಪಟ್ಟಾಗೆ ಹಣ ಕೇಳಿರುವಂತ ಮತ್ತು ದಂಧೆ ನಡೆದಿರುವ ಸಂಬಂಧಪಟ್ಟ ಹಾಗೆ ಎಲ್ಲೊಂದ್ ಕಡೆ ದಾಖಲಾತಿ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಇದು ಒಂದು ಭಾಗ. ಮತ್ತೊಂದು ಕಡೆ ವಿಧಾನಸೌಧದಲ್ಲಿರ್ತಕ್ಕಂಥ ಅಧಿಕಾರಿಯ ಏನು ಸಂಬಂಧಪಟ್ಟಾಗೆ ಖಾಸಗಿ ವ್ಯಕ್ತಿಯವರು ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ಅಧಿಕಾರಿಯ ಮಾವ ಅತಿ ದೊಡ್ಡ ಖಾತೆಯಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ. ಈ ಹಿಂದೆ ಕೇಂದ್ರದ ಸಚಿವರು ಕೂಡ ಆಗಿದ್ರು ಅಂತ ಹೇಳಲಾಗ್ತಿದೆ. 7 ಬಾರಿ ಸಂಸದರು ಕೂಡ ಆಗಿದ್ದರು ಅಂತ ಹೇಳಲಾಗ್ತಿದೆ. ಅವರ ಅಳಿಯ ಎಲ್ಲೊಂದ್ ಕಡೆ ವಿಧಾನಸೌಧದಲ್ಲಿ ತಮ್ಮ ಕೊಠಡಿಯಲ್ಲಿ ಎಲ್ಲ ಒಂದ್ ಕಡೆ ಏನು ವರ್ಗಾವಣೆ ಸಂಬಂಧಪಟ್ಟಾಗೆ ಡೀಲ್ ಹೇಳೋದೊಂದು ಬಾಕಿ ಇತ್ತು ಅಷ್ಟೇ. ಇದರಲ್ಲಿ ಇಷ್ಟೆಲ್ಲ ಹೇಳಾದ್ಮೇಲೆ ಮುನಿಯಪ್ಪ ಅವರು ಅನ್ನುವಂತ ಹೆಸರು ಬರೋದೊಂದು ಬಾಕಿ ಇತ್ತು ಅಷ್ಟೇ. ಧನ್ಯವಾದ ಚಿದಾನ್ ಪಟೇಲ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರದ ಮೇಲೆ ಈಗಲೇ ಆರೋಪಗಳು ಎದುರಾಗ್ತಾ ಇರುವಂತದ್ದು ಮತ್ತು ಒಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಆರೋಪವನ್ನೇ ಮಾಡ್ತಾ ಇದ್ದಾರೆ. ನೋಡೋಣ ಎಲ್ಲಿಗೆ ಹೋಗಿ ತಲುಪುತ್ತೆ ಇದು ಅಂತ.